ಸ್ನೇಹಿತರೆ, ನನ್ನ ಹಿಂದಿನ ವಿಡಿಯೋದಲ್ಲಿ ಡೇಟಿಂಗ್ ಸ್ಕ್ಯಾನ್ ಬಗ್ಗೆ ಹೇಳಿದ್ದೆ, NT ಸ್ಕ್ಯಾನ್ ಅಂಡ್ ಅನಾಮಲಿ ಸ್ಕ್ಯಾನ್ಸ್ ಬಗ್ಗೆನೂ ಹೇಳಿದ್ದೆ. ಈಗ ಗ್ರೋತ್ ಸ್ಕ್ಯಾನ್ ಬಗ್ಗೆ ಡಿಸ್ಕಸ್ ಮಾಡೋಣ. ಗ್ರೋತ್ ಸ್ಕ್ಯಾನ್ ಹೆಸರಲ್ಲೇ ಇರೋ ತರ ಈ ಸ್ಕ್ಯಾನ್ ಅಲ್ಲಿ ನಾವು ಮಗುದು ಗ್ರೋತ್ ನ ಅಸೆಸ್ ಮಾಡ್ತೀವಿ. ಇದು ಯಾವಾಗ ಮಾಡ್ತೀವಿ? 8th ಇಲ್ಲ 9th ಮಂತ್ ಅಲ್ಲಿ ಮಾಡ್ತೀವಿ. ಈ ಸ್ಕ್ಯಾನ್ ಅಲ್ಲಿ ನಾವೇನ್ ಮಾಡ್ತೀವಿ, ಮಗುದು ವೆಯ್ಟ್ ಇಷ್ಟಿದೆ ಅಂಡ್ ಪ್ರೀವಿಯಸ್ ಸ್ಕ್ಯಾನ್ ಕಂಪೇರ್ ಮಾಡಿದ್ರೆ ಇದುವರೆಗೂ ಗ್ರೋತ್ ಕರೆಕ್ಟ್ ಆಗಿ ಆಗಿದೆಯಾ, ಪ್ಲಸ್ ಮಗುದು ಪೊಸಿಷನ್ ಯಾವ ತರ ಇದೆ, ಹೆಡ್ ಕೆಳಗಡೆ ಇದೆಯಾ ಇಲ್ಲ ಮೇಲ್ಗಡೆ ಇದೆಯಾ, ಆಮೇಲೆ ಮಗು ಸುತ್ತ ನೀರ್ ಯಾವ ತರ ಇದೆ, ಆಮೇಲೆ ಮಗುಗೆ ಬ್ಲಡ್ ಸಪ್ಲೈ ಹೇಗಿದೆ, ಮಗುದು ಹಾರ್ಟ್ ರೇಟ್ ಹೇಗಿದೆ. ಸೊ ಇದೆಲ್ಲ ನಾವು ಈ ಗ್ರೋತ್ ಸ್ಕ್ಯಾನ್ ಅಲ್ಲಿ ಅಸೆಸ್ ಮಾಡ್ತೀವಿ. ಕೆಲವೊಂದ್ಸಲ ಏನಾಗುತ್ತೆ, 8th 9th ಮಂತ್ ಅಲ್ಲಿ ಆಕ್ಚುಲಿ ವೆಯ್ಟ್ ಗೇನ್ ಮ್ಯಾಕ್ಸಿಮಮ್ ಇರುತ್ತೆ. ಆಲ್ಮೋಸ್ಟ್ 200 to 250 grams ಪರ್ ವೀಕ್ ವೆಯ್ಟ್ ಗೇನ್ ಇರುತ್ತೆ. ಸೊ ಈ ಗ್ರೋತ್ ಸ್ಕ್ಯಾನ್ ಮಿಸ್ ಮಾಡ್ತು ಅಂತಂದ್ರೆ ಈ ಗ್ರೋತ್ ಅಬ್ನಾರ್ಮಾಲಿಟಿ ಏನಿರುತ್ತೆ, ಇಲ್ಲ ಮಗು ವೆಯ್ಟ್ ಕಡಿಮೆ ಇರುತ್ತೆ, ಮಗು ಸುತ್ತ ನೀರ್ ಕಡಿಮೆ ಇರುತ್ತೆ, ಇದನ್ನೆಲ್ಲ ನಾವು ಮಿಸ್ ಮಾಡ್ಬಿಡ್ತೀವಿ. ಅಟ್ ದ ಸೇಮ್ ಟೈಮ್ ಮಗು ಕಚ್ಚುತ್ತಾ ಕೆಲವು ಸಲ ಅಂಬಿಲಿಕಲ್ ಕಾರ್ಡ್ ಸುತ್ತಕೊಂಡಿರುತ್ತೆ, ಅದು ಸಹ ಈ ಸ್ಕ್ಯಾನ್ ಮಾಡಿಲ್ಲ ಅಂದ್ರೆ ಮಿಸ್ ಆಗುತ್ತೆ. ಸೊ ಅಂಬಿಲಿಕಲ್ ಕಾರ್ಡ್ ಸುತ್ತಕೊಂಡಿತ್ತು ಅಂತಂದ್ರೆ ನಾರ್ಮಲ್ ಡೆಲಿವರಿ ಕಷ್ಟ. ಅಕಸ್ಮಾತ್ ನಾರ್ಮಲ್ ಡೆಲಿವರಿ ಟ್ರೈ ಮಾಡ್ತು ಅಂತಂದ್ರೆ ಮಗುಗೆ ಉಸಿರು ಕಟ್ಟೋದು ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಗ್ರೋತ್ ಸ್ಕ್ಯಾನ್ ಸಹ ವೆರಿ ಇಂಪಾರ್ಟೆಂಟ್. ಸೊ ಡಾಕ್ಟರ್ ಯಾವಾಗ ಅಡ್ವೈಸ್ ಮಾಡ್ತಾರೆ ಅವಾಗ ಬಂದು ಅದನ್ನ ಮಾಡಿಸ್ಕೊಳ್ಳಿ. ಅಂಡ್ ಈ ವಿಷಯನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಅಟ್ ದ ಸೇಮ್ ಟೈಮ್ ಅವ್ರಿಗೂ ಸಹ ಈ ನಾಲೆಜ್ ನ ಸ್ಪ್ರೆಡ್ ಮಾಡಕ್ಕೆ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.